ನಮಸ್ಕಾರ ರೈತ ಬಾಂಧವರೇ, ಇವತ್ತು ವೆಲ್ಕಮ್ ಸೀಡ್ಸ್ನ ಟೀಮು ಇವತ್ತು ಉಸ್ಕೂರು ಗ್ರಾಮಕ್ಕೆ ಆಗಮಿಸಿದೆ. ಸೊ ಇವತ್ತು ನಮ್ಮ ವೆಲ್ಕಮ್ ಸೀಡ್ಸ್ನ 3485 ಈ ಚಿಲ್ಲಿ ಹೊಸ ತಳಿಯನ್ನು ಇಲ್ಲಿ ಬೆಳೆದಿದ್ದಾರೆ. ಸೊ ಇಲ್ಲಿ ನಮ್ಮ ರೀಪ್ರೆಸೆಂಟೇಟಿವ್ ಆದ ಖಾಜಾ ಮೊಯಿನುದ್ದೀನ್ ಅವರು ಸಂಭಾಷಣೆ ಮಾಡ್ತಾರೆ, ರೈತರ ಅನಿಸಿಕೆಯನ್ನು ಕೇಳ್ತಾರೆ. ಸೊ ಸರ್ ನಮಸ್ಕಾರ, ನಮ್ಮ ಹೆಸರು ಖಾಜಾ ಮೊಯಿನುದ್ದೀನ್. ನಾವು ಇವತ್ತು ವೆಲ್ಕಮ್ ಕ್ರಾಪ್ ಸೈನ್ಸ್ ಕಂಪ್ನಿಯಿಂದ ಆಗಮಿಸಿದ್ದೇವೆ ಸರ್. ಸರ್ ಇವಾಗ ನಿಮ್ಮ ಹೆಸರು? ನಮ್ಮ ಹೆಸರು ಆನಂದ್ ಅಂತ. ಆನಂದ್ ಅಂತೇಳಿ ಉಸ್ಕೂರು ಬೆಂಗಳೂರು ಬೆಂಗಳೂರಲ್ಲಿ. ಸರ್ ಇವಾಗ ನಿಮ್ಮ ತೋಟಕ್ಕೆ ಚಿಲ್ಲಿ ನಾಟಿ ಮಾಡಿದಾರಲ್ಲ, ಇದು ಯಾವ ಕಂಪ್ನಿ ಸರ್? ಇದು ಸರ್ ಇದು ವೆಲ್ಕಮ್ ಸೀಡ್ಸ್ ವೆಲ್ಕಮ್ 3485 ಅಂತೇಳಿ 3485. ಸರ್ ಇವಾಗ ನೀವು ಚಿಲ್ಲಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ಸರ್ ನಾವು ಒಂದ್ 2 ವರ್ಷದಿಂದ ಬೆಳೀತಾ ಇದ್ದೀರಾ? ಹೌದು ಸರ್. ಈ ಒಂದು ನಮ್ಮ ವೆಲ್ಕಮ್ ಸೀಡ್ಸ್ ಚಿಲ್ಲಿ ಬೆಳೆದಿದಾರಲ್ಲ, ಇದ್ರ ಬಗ್ಗೆ ಹೆಂಗ್ ಅನಿಸ್ತದೆ ಸರ್ ನಿಮಗೆ? ಒಂದು ಕಾಯಿದು ಸೈಜು ಲೆಂತ್ ಆಗ್ಲಿ? ಸರ್ ಕಾಯಿ ಸೈಜ್ ಒಂದು 5 ಇಂಚ್ ಇದೆ. 5 ಇಂಚ್ ಇದೆ. ಅದೇ ಇಳುವರಿ ಜಾಸ್ತಿ ಇದೆ. ಇಳುವರಿ ಚೆನ್ನಾಗಿದೆನಾ? ಇದೆ ಸರ್. ಮತ್ತೆ ಮಾರ್ಕೆಟ್ ಅಲ್ಲಿ ಏನ್ ಡಿಮಾಂಡ್ ಇದೆ ಸರ್ ಈ ಒಂದು ತಳಿ ಬಗ್ಗೆ? ಸರ್ ಈ ಮಾರ್ಕೆಟ್ ಡಿಮ್ಯಾಂಡ್ ಇದೆ ಸರ್. ಡಿಮ್ಯಾಂಡ್ ಇದೆ. ಮತ್ತೆ ಇದ್ರ ಮುಖಾಂತರ ನೀವು ಈ ಚಿಲ್ಲಿ ಬೆಳೆದಿರಲ್ಲ, ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ರೈತರು ಬೆಳಿಬಹುದು ಸರ್, ಇದು ವೆಲ್ಕಮ್ ಸೀಡ್ಸ್ ಬೆಳಿಬಹುದು, ಆರಾಮಾಗಿ ಬೆಳಿಬಹುದು. ಇಳುವರಿನೂ ಚೆನ್ನಾಗಿದೆನಾ? ಇದೆ ಸರ್. ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಇದೆ. ಎಲ್ಲ ರೈತರು ಬೆಳಿಬಹುದು ಅಂತ ನಿಮ್ಮ ಅನಿಸಿಕೆ ಸರ್? ಹೌದು ಸರ್, ಆಗ್ಬಹುದು. ನಿಮ್ಮೊಂದು ಅನಿಸಿಕೆ ಶೇರ್ ಮಾಡಿಕೊಳ್ಳೋದಕ್ಕೆ ಧನ್ಯವಾದಗಳು ಸರ್.